ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 17. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷ. ಅರ್ಥ: ಯಾರ ಅಜ್ಞಾನವು ಜ್ಞಾನದಿಂದ ನಿವಾರಿಸಲ್ಪಟ್ಟಿದೆಯೋ, ಯಾರ ಬುದ್ಧಿಯು ಭಗವಂತನಲ್ಲಿ ಮಗ್ನವಾಗಿರುತ್ತದೆಯೋ, ಯಾರು ಭಗವಂತನ ವಿಚಾರಗಳಲ್ಲಿ ತನ್ಮಯರಾಗಿರುತ್ತಾರೋ, ಯಾರು ಅವನೊಬ್ಬನಲ್ಲೇ ಏಕಾಗ್ರಚಿತ್ತರಾಗಿರುತ್ತಾರೋ ಮತ್ತು ಸತತವಾಗಿ ಯಾರು ಅವನ ಗುಣಗಾಣಗಳಲ್ಲಿ ತೊಡಗಿರುತ್ತಾರೋ ಅವರು ಎಂದಿಗೂ ಮರುಜನ್ಮವನ್ನು ಪಡೆಯುವುದಿಲ್ಲ. ಶ್ಲೋಕ 18. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಅರ್ಥ: ಪಂಡಿತನಾದವನು ಒಬ್ಬ ವಿದ್ಯಾವಂತ ಮತ್ತು ವಿನಯಶೀಲ ಬ್ರಾಹ್ಮಣನನ್ನು, ಒಂದು ಗೋವನ್ನು, ಒಂದು ಆನೆಯನ್ನು, ಒಂದು ನಾಯಿಯನ್ನು, ಚಾಂಡಾಲನನ್ನು ಮತ್ತು ಎಲ್ಲ ಇತರ ಜೀವಾತ್ಮರನ್ನು ಸಮಾನವಾಗಿ ಕಾಣುತ್ತಾನೆ. ಶ್ಲೋಕ 19. ಇಹೈವ ತರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾ. ಅರ್ಥ: ಯಾರ ಮನಸ್ಸು ಪರಮ ಸತ್ಯದ ಧ್ಯಾನದಲ್ಲಿ ಸ್ಥಿತವಾಗಿರುತ್ತದೋ ಅವರು ಐಹಿಕ ಜಗತ್ತಿನಲ್ಲಿ ಜೀವಿಸುತ್ತಿರುವಾಗಲೂ ಹುಟ್ಟು ಸಾವುಗಳ ಚಕ್ರವನ್ನು ಜಯಿಸುತ್ತಾರೆ. ದೋಷರಹಿತರಾಗಿದ್ದು ಪವಿತ್ರತೆಯೊಂದಿಗೆ ಸಮಾನತೆಯನ್ನು ಗಳಿಸಿ ಅವರು ಪರಬ್ರಹ್ಮನಲ್ಲಿ ಸ್ಥಿತರಾಗಿರುತ್ತಾರೆ. ಶ್ಲೋಕ 20. ನ ಪ್ರಹೃಷ್ಯೇ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಅರ್ಥ: ಯಾರು ಪರಬ್ರಹ್ಮನಲ್ಲಿ ಸ್ಥಿತನಾಗಿದ್ದು ತನ್ನ ಬುದ್ಧಿಯನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸಿ ಅಜ್ಞಾನದಿಂದ ಮುಕ್ತನಾಗಿದ್ದು ಭಗವಂತನನ್ನು ತಿಳಿದಿರುತ್ತಾನೋ ಅವನು ಎಂದಿಗೂ ಪ್ರಿಯವಾದದ್ದನ್ನು ಗಳಿಸಿದಾಗ ಸಂಭ್ರಮಿಸದೆ, ಅಪ್ರಿಯವಾದದ್ದು ಸಿಕ್ಕಿದಾಗ ಕೊರಗದೇ ಇರುತ್ತಾನೆ. ಶ್ಲೋಕ 21. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಅರ್ಥ: ಯಾರ ಮನಸ್ಸು ಬಾಹ್ಯ ಸುಖಾಸಕ್ತಿಗೆ ಹೊರತಾಗಿರುತ್ತದೋ ಅವನು ತನ್ನೊಳಗೆ ಕಂಡುಬರುವ ಸುಖವನ್ನು ಅನುಭವಿಸುತ್ತಾನೆ. ತನ್ನನ್ನು ತಾನು ಪರಾತ್ಪರನಿಗೆ ಸಂಪರ್ಕಿಸಿಕೊಂಡು ಅಪರಿಮಿತವಾದ ಆನಂದವನ್ನು ಹೊಂದುತ್ತಾನೆ. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.